ನೋಡಿ ಇದು ಮಾರುತಿ 800 2000 ಓರು. ಇದರೊಳಗೆ AC ಬರಲ್ಲ, AC ಇದೆ. 2005 ವರ್ಷ FC ಬರುತ್ತೆ ಇದಕ್ಕೆ. 3 ಓನರ್ ಆಗಿದೆ. ಕಂಪ್ನಿ ಟೈಪ್ ನಲ್ಲೇ ಇದೆ, ಏನು ಚೇಂಜ್ ಮಾಡಿಲ್ಲಮ್ಮ. 800 ತುಂಬಾ ಡಿಮ್ಯಾಂಡ್ ಇದೆ, ಸಿಗ್ತಾ ಇಲ್ಲ. ನಿಮ್ಗೇನಾದ್ರೂ ಬೇಕು ಅನ್ಸಿದ್ರೆ ಕಡೆ ಬಣ್ಣ ಹೊಸಣ ಇದೆಲ್ಲ 75,000 ಯಾರಿಗಾದ್ರೂ 800 ನೋಡ್ತಾ ಇದ್ದವರು ಅವಶ್ಯಕತೆ ಇದ್ರೆ ನನ್ನ ಮೊಬೈಲ್ ನಂಬರ್ಗೆ ನೀವು ಕಾಲ್ ಮಾಡಿ. ತುಂಬಾ ಚೆನ್ನಾಗಿದೆ ಅಣ್ಣ ಈ ಗಾಡಿ. ಬಣ್ಣ ಈ ಕಡೆ ನೋಡಿ 2009 ಮಾಡ್ಲಿದ್ದು. AC ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. FC ಕೂಡ ಎಲ್ಲ ರನ್ನಿಂಗ್ ಇದೆ. ಇದ್ರ ಬೆಲೆ ಬಂದು 1,50,000 ಆಗುತ್ತೆ. ಇದರಲ್ಲೂ ಯಾವುದೇ ತರನಾದ ಕೆಲ್ಸ ಏನು ಇಲ್ಲ, ಎಲ್ಲ ಸೀಟ್ ಗೀಟ್ ಎಲ್ಲ ತುಂಬಾ ಚೆನ್ನಾಗಿದೆ. 1,50,000 ಕೊಡ್ತೀವಿ. ಆಲ್ಟೋ ಒಳ್ಳೆ ಮೈಲೇಜ್ ಬರುತ್ತೆ. ನೋಡಿ, ಏನೋ ಅವಶ್ಯಕತೆ ಇದ್ರೆ ಕಾಲ್ ಮಾಡಿ ಅಣ್ಣ. ಇದು 2009 ಇದು 3rd ಓನರ್. ಪವರ್ ಸ್ಟೇರಿಂಗು, 2 ಪವರ್ ವಿಂಡೋ ಬರ್ತದೆ. ಫ್ರಂಟ್ 2 ಪವರ್ ವಿಂಡೋ ಬರ್ತದೆ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 1,50,000 ಈ ಸ್ಯಾಂಟ್ರೋ ಆಗುತ್ತೆ. ತುಂಬಾ ಚೆನ್ನಾಗಿದೆ, ಡಿಮ್ಯಾಂಡೆಡ್ ಇರುವಂತ ವೆಹಿಕಲ್. ಓಕೆ, ಬನ್ನಿ ನೋಡಿ. ಇದೊಂದಿದೆ 12 ಇದು 1,80,000 ಆಗುತ್ತೆ. ಆಲ್ಟೋ ಬ್ಲಾಕ್ ಕಲರ್, ತುಂಬಾ ಚೆನ್ನಾಗಿದೆ. LXI 1,70,000 ಫೈನಲ್ ಕೊಡ್ತೀವಿ. ಇದು ಕೂಡ 2nd ಓನರ್ ಆಗಿದೆ. ಲಿಮಿಟೆಡ್ ಅಡಿಷನ್ ಗಾಡಿ ಇದು. ಆ ಸೈಡ್ ಹಂಗೆ ತೋರ್ಸೋಣ, ಆ ಕಡೆ ಎಲ್ಲ ತೋರ್ಸೋಣ, ಹಂಗೆ ಒಂದ್ ರೌಂಡ್ ತೋರ್ಸೋಣ. ಪಾಪ ಜನಗಳು ನೋಡೋರ್ಗೆ ಎಲ್ಲ ಕಾಣಿಸ್ಬೇಕಲ್ಲ ಅಣ್ಣ. ಯಾಕಣ್ಣ ತೋರ್ಸಿಲ್ಲ ಅಂತಾರೆ ಅಣ್ಣ. ಆಯ್ತಣ್ಣ, ಬಾಣ ಹಂಗೆ. ಇದೊಂದೈತು ಬಾಣ, ಇಲ್ಲೊಂದೈತು ಗಾಡಿ. ಇದು 11 ಮಾಡ್ಲಿದ್ದು. AC ಪವರ್ ಸ್ಟೇರಿಂಗು, 2 ಪವರ್ ವಿಂಡೋ ಬರುತ್ತೆ. ಟಾಟಾ ಆಲ್ಟೋ 2000 ಏನ್ ಮಾಡ್ಲಿದ್ದು 11 ಮಾಡ್ಲಿದ್ದು. ಆಲ್ಟೋ K10 ತೋರ್ಸೋಣ, ಹಂಗೆ ತೋರ್ಸೋಣ ಹಂಗೆ. ದೂರದಿಂದ ಬರೋರು ಗೊತ್ತಾಗಲ್ಲ ಅಣ್ಣ. ಅಣ್ಣ ಟೈದು ತೋರ್ಸೋಣ, ಒಳಗಡೆನು ತೋರ್ಸೋಣ ಹಂಗೆ ಅಣ್ಣ. ಸೀಟ್ ಒಳಗಡೆ ತೋರ್ಸೋಣ, ಡ್ರೈವಿಂಗ್ ಸೀಟ್ ಎಲ್ಲ ತೋರ್ಸೋಣ ಹಂಗೆ. ಒಳಗಡೆ ತೋರ್ಸೋಣ. ಮಳೆಗಾಲ ಬರ್ತದೆ, ಯಾರು ಬಂದು ತಗೊಂಡ್ ಹೋಗ್ತಾರೆ ಪಾಪ. ತುಂಬಾ ಕಡೆ ಹುಡುಕ್ತಾ ಇರ್ತಾರೆ ಕಡಿಮೆ ಬಡ್ಜೆಟ್ ಅಂದ್ಬಿಟ್ಟು. ಇದೆಷ್ಟು ಗೊತ್ತಾ ಮಾಡ್ಲು? 11 ಮಾಡ್ಲು 1,60,000 ಕೊಡ್ತೀವಿ. ಓಕೆನಾ? ಹಂಗೆ ನೋಡಿ, ಇಲ್ಲೊಂದೈತೆ ಬೇಡ ವೈಟ್ ಕಲರ್. ಇದೊಂದೈತೆ, ಇದು ಈ ಕಡೆಯಿಂದ ಬೇಡ, ಗೊತ್ತಾಗಲ್ಲ ಅವ್ರಿಗೆ. ಇದು 12 ಇದು ಆಲ್ಟೋ K10. ಓಕೆನಾ? 3rd ಓನರ್ ಆಗೈತೆ. ಇದ್ರ ಬೆಲೆ ಎಷ್ಟು ಗೊತ್ತಾ? ತೋರ್ಸೋಣ ಮುಂದೆಯಿಂದ. 2,00,000 ಆಗುತ್ತೆ ಫೈನಲ್. ತುಂಬಾ ಚೆನ್ನಾಗಿದೆ. ಇದನ್ನು ಸೀಟ್ ಗೀಟ್ ಎಲ್ಲ ತುಂಬಾ ಚೆನ್ನಾಗಿದೆ. ಕಂಪ್ನಿ ಸಿಸ್ಟಮ್ ಅಲ್ಲಿ ಇದೆ ಅಣ್ಣ. ಹಂಗೆ ಬಾಣ, ಹಂಗೆ ಹಿಂದೆಗಡೆ ತೋರ್ಸೋಣ ಇದನ್ನ. ಆಲ್ಟೋ K10 2012 ಮಾಡ್ಲಣ್ಣ. ಇದು ಇದ್ರ ಬೆಲೆ 2,00,000. ಬೇಡ, ಇಲ್ಲೊಂದೈತೆ ಮಾರುತಿ ತೋರಿಸ್ತೀನಿ. ಬೇಡ, ಮಾರುತಿದು ಬೇಡ ಅಣ್ಣ. ಒಂದು ಸ್ವಿಫ್ಟ್ ಡಿಸೈರ್ 2008 ಫೈನಲ್ 1,90,000 ಆಯ್ತದೆ ಅಣ್ಣ. ಇದು FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಅಣ್ಣ. ಬೇಡ, ಇಲ್ಲಿ ಒಳಗಡೆ ತೋರ್ಸೋಣ, ಡ್ಯಾಶ್ ಬೋರ್ಡ್ ಎಲ್ಲ ತೋರ್ಸೋಣ, ಒಳಗಡೆ ಎಲ್ಲ ತೋರ್ಸೋಣ. 4 ಪವರ್ ವಿಂಡೋ ಬರ್ತದೆ. LDI ಮೈಲೇಜ್ ಬರೋ ಅಂತ ವೆಹಿಕಲ್ ಇದು. ತುಂಬಾ ಚೆನ್ನಾಗಿದೆ. ಇದ್ರ ಬೆಲೆ 1,90,000. ಸ್ವಿಫ್ಟ್ ಡಿಸೈರ್ ಪೆಟ್ರೋಲ್ ಗಾಡಿ ಅಣ್ಣಯ್ಯ. ಆಯ್ತಾ? ಅಣ್ಣ ಇದೆ ಏನು ಸರ್, ಬನ್ನಿ ನೋಡಿ ಸರ್. ಇದು ಏನು 2014 2014 LPG ಕೂಡ ಇದೆ. ಇದ್ರ ಬೆಲೆ 1,90,000 ಆಗುತ್ತೆ ಅಣ್ಣ. 1,80,000 ಫೈನಲ್ ಆಗುತ್ತೆ ಅಣ್ಣ. 1,80,000 ಏನು AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, LPG ಪ್ಲಸ್ ಇನ್ಶೂರೆನ್ಸ್, ಟ್ರಾನ್ಸ್ಫರ್ ಎಲ್ಲ ಸೇರಿ 1,80,000 ಕೊಡ್ತೀವಣ್ಣ. ಓಕೆನಾ ಅಣ್ಣ? ನೆಕ್ಸ್ಟ್ ಮಾರುತಿ ವ್ಯಾಗನರ್. ಇದು 2014 2nd ಓನರ್. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 1,05,000 ಫೈನಲ್ ಆಗುತ್ತೆ. ತೋರ್ಸೋಣ ಒಳಗಡೆ. 1,05,000 ವ್ಯಾಗನರ್ ನ ಕೊಡ್ತೀವಣ್ಣ. ಚೆನ್ನಾಗೈತೆ.
ನೋಡೋಣ ಹಿಂದೆಗಡೆ ಎಲ್ಲ ತೋರ್ಸೋಣ. ಚೆನ್ನಾಯ್ತಣ್ಣ, ಅಣ್ಣ. ನೆಕ್ಸ್ಟ್ ಇದನ್ನೇ ತೋರ್ಸೋಣ, ಹೋಂಡಾ ಸಿಟಿ 1,10,000, 2,200. ಓಕೆನಾ? FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಐತೆ. ಬೇಡ ಹೆಂಗೆ ತೋರ್ಸೋಣ. ಬ್ಯಾಕ್ ಸೈಡ್ ಬ್ಯಾಕ್ ತೋರ್ಸೋಣ, ನೋಡೋಣ. ಹೋಂಡಾ ಸಿಟಿ ಲಕ್ಸುರಿ ಗಾಡಿ ಅಣ್ಣ. ಬೆಂಗಳೂರಲ್ಲಿ ಹೋಯ್ತಾ ಇತ್ತು ಅಂದ್ರೆ ಸೂಪರ್ ಆಗಿರ್ತದೆ. ಜನ ನೋಡ್ತಾ ಇರ್ತಾರೆ, ನೋಡೋಣ. 1,05,000 ರೂಪಾಯಿ ಅಣ್ಣ, ಫೈನಲ್ ರೇಟ್. ₹1 ಬಾರ್ಗಿವ್ ಇಲ್ಲ. 1,05,000 2007 ಹೋಂಡಾ ಸಿಟಿ ಅಣ್ಣ. ಅಣ್ಣ ಇದು ಡೆಲ್ಲಿ ರಿಜಿಸ್ಟ್ರೇಷನ್ ಅಣ್ಣ. 2000 ಎಷ್ಟು 25 ಅಣ್ಣ. ಇದು 25 ಮಾಡ್ಲು 5 ಲಕ್ಷಕ್ಕೆ ಆಗತ್ತೆ ಅಣ್ಣ, ಫೈನಲ್ 5 ಲಕ್ಷ. ಓಕೆನಣ್ಣ? ಅಣ್ಣ ಹೆಂಗೆ ಬಣ್ಣ. ಇಲ್ಲೊಂದು ಐದು ಗಾಡಿ. ಇದು ಏನ್ ಮಾಡ್ಲಣ್ಣ, ಇದು 2009 ಇದು. ಇದು ಯಾವುದು I10. 80,000 ಆಯ್ತದೆ ಅಣ್ಣ. ಒಳಗಡೆ ಬಾಣ ತೋರ್ಸೋಣ ಅಲ್ಲಿ. ಸುಮ್ನೆ ಹಂಗೆ ಹೊಟ್ಟೋಗ್ಬಿಟ್ರೆ ನೀನ್ ಹೆಂಗಣ್ಣ ನೀನು. ನೋಡ ಒಳಗಡೆ ತೋರ್ಸೋಣ. 800 ಒಂದೇ ಇರೋದು, ನೋಡೋಣ ಅಲ್ಲಿ. AC ಎಲ್ಲ ಐತೆ, ಎಲ್ಲ ರನ್ನಿಂಗ್ ಐತೆ. ನೋಡಿ ಒಳಗಡೆ ತೋರ್ಸೋಣ, ಹಂಗೆ ತೋರ್ಸೋಣ, ಹಂಗೆ ನೋಡೋಣ. ಹೋಗಿ ಈ ಕಡೆ ತೋರಿಸೋಣ. ಆಯ್ತಣ್ಣ? ಇದು ಆಯ್ತಣ್ಣ. ಅಣ್ಣ ಏನು ಆಯ್ತಲ್ಲ ಅಣ್ಣ? ಹಾ, ರೆಡ್ ಅಣ್ಣ. ಐಟನ್ ನೋಡಿ, ಐಟನ್ ಇಲ್ಲಿದೆ. 180. ಇದು ಹೋಂಡಾ ಸಿಟಿ 2010 ಆಯ್ತಾ? I20 2010 ಮಾಡ್ಲು. 10 ಮಾಡ್ಲಲ್ಲ ಹೋಗ್ರೆ ಇದು ಹೋಂಡಾ. ಇದು I10 2009 2 ಲಕ್ಷಕ್ಕೆ ಆಗುತ್ತೆ ಗುರು. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಐತೆ. ಆಯ್ತಾ ಅಣ್ಣ? ಇದಾಗೈತೆ, ಬಿಡೋಣ. ಅದು ಬೇಡ. ಅದು 9 ಮಾಡ್ಲೇನೆ. ಚೆನ್ನಾಗೈತೆ. ಇದನ್ನು ಫಸ್ಟ್ ಕ್ಲಾಸ್ ಆಗಿದೆ. 170 ಕೊಡ್ತೀವಿ, ನೋಡೋಣ. ಒಳಗಡೆ ತೋರ್ಸು, ನೋಡು ಒಳಗಡೆ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಇದೆ. 1,70,000 ನೋಡು. ನೋಡ್ರಾ? ಟೈರ್ ಎಲ್ಲ ಚೆನ್ನಾಗೈತೆ ಅಣ್ಣ. ಇದೊಂದು ಐತೆ ಅಣ್ಣ, ಸ್ಪಾರ್ಕ್ ತೋರ್ಸೋಣ. ಸೆಕೆಂಡ್ ಓನರ್ 1 ಲಕ್ಷಕ್ಕೆ ಆಗ್ತಿದೆ ಅಣ್ಣ. 1 ಲಕ್ಷಕ್ಕೆ ಬೈಲಿ ಚೋರ್ಲೆಟ್ ಸ್ಪಾರ್ಕ್. AC, ಪವರ್ ಸ್ಟೇರಿಂಗ್ ಇಲ್ಲ, ರೇಟು ಚೆನ್ನಾಗೈತೆ. ಓಕೆನಾ? ಹಾ ಅಣ್ಣ, ಯಾರಿಗಾರು ಗಾಡಿಗಳು ಏನಾದ್ರು ಬೇಕು ಕಾರ್ಸ್ಗೆ ಕಾಲ್ ಮಾಡಿ. ತುಂಬಾ ಚೆನ್ನಾಗಿರೋ ಗಾಡಿ. ಮಳೆ ಬರ್ತಾ ಇದೆ ಇವಾಗ, ಮಳೆಗಾಲಕ್ಕೆ ಮನೆಗೂ ಒಂದೊಂದು ಗಾಡಿ ಇದ್ರೆ ಒಳ್ಳೇದು. ನೀವು ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾರ ಅನ್ಬಿಟ್ಟಿರಪ್ಪ, ಹಂಗನ್ಬೇಡ್ರಿ. ನಿಮ್ ಒಳ್ಳೇದು ಕೇಳಿದೀವಿ, ಬೇಕು ಅಂತ ಹೇಳಿದ್ರೆ ಕಡಿಮೆ ಬೆಲೆ ಸಿಗ್ತಾ ಐತೆ. ಈ ಟೈಮ್ನಲ್ಲಿ ತಗೊಂಡಿಕೊಂಡ್ರೆ ಒಂದು ಒಳ್ಳೇದಾಗುತ್ತೆ. ಎಲ್ಲ ಮನೇಲೂ ಒಂದೊಂದು ಗಾಡಿ ಇತ್ತು ಅಂತ ಹೇಳಿದ್ರೆ ಲೈಫ್ ಸೇಫ್ಟಿ ಇರ್ತದೆ ಅಂತ ಹೇಳಿದೀವಿ. ನಿಮ್ಗೆ ಏನು ಅವಶ್ಯಕತೆ ಇತ್ತು ಅಂದ್ರೆ ನಮ್ ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಆ ನಂಬರ್ ಕಾಲ್ ಮಾಡಿ ನೀವು ಬಂದು ಗಾಡಿ ನೋಡಿ ಚೆಕ್ಅಪ್ ಮಾಡ್ಕೊಂಡು ತಗೊಂಡೋಗಿ ಅಣ್ಣ. ಇಲ್ಲ ಅಂದ್ರೆ ಬೇಡ ಅಣ್ಣ, ಬೇರೆ ಕಡೆಗಿನ್ನ ಇಲ್ಲಿ ಕಡಿಮೆ ಇದ್ರೆ ಒಪ್ಕೊಳ್ಳಿ ಅಣ್ಣ. ಇಲ್ಲ ಅಂದ್ರೆ ನೀವು ಅಲ್ಲೇ ತಗೊಳ್ಳಿ ಅಣ್ಣ. ನೀವು ಕೊಡೋದಿದ್ರು ಇಲ್ಲಿಗೆ ಬನ್ನಿ, ತಗೊಳ್ಳೋದಿದ್ರು ನಿಮ್ಗೆ ಇಲ್ಲಿಗೆ ಬನ್ನಿ. ಮಂಜುಶ್ರೀ ಕಾರ್ಸ್, ಮಾಗಡಿ ರೋಡ್, ದಾಸರಳ್ಳಿಯಲ್ಲಿ ಸುಮಾರು ಗಾಡಿಗಳು ಸ್ಟಾಕ್ ಇದ್ದಾವೆ. ಬನ್ನಿ. ನಮಸ್ಕಾರ ಎಲ್ರಿಗೂ.